ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈಗ ಇರೋದು ನವಗ್ರಹಗಳು ಎಂದ ಕಾರ್ತಿಕ್. ಶನಿ ಪಟ್ಟ ಸಿಕ್ಕಿದ್ದು ಯಾರಿಗೆ? ಬಿಗ್ ಬಾಸ್ ಸೀಸನ್ ಕನ್ನಡ 10 ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಅನ್ಯೋನ್ಯವಾಗಿದ್ದ ಸಂಗೀತ ಶೃಂಗೇರಿ ಮತ್ತು ಕಾರ್ತಿಕ್ ಮಹೇಶ್ ಈಚೆಗೆ ಕಿತ್ತಾಡಿಕೊಳ್ಳುತ್ತಿದ್ದಾರೆ. ಇಬ್ಬರ ಮಧ್ಯೆ ವಾಕ್ಸಮರ ಆರಂಭವಾಗಿದೆ. ಸದ್ಯ ಮನೆಯೊಳಗೆ 9 ಮಂದಿ ಸದಸ್ಯರು ಇರುವುದರಿಂದ ಎಲ್ಲರನ್ನು ನವಗ್ರಹಗಳಿಗೆ ಹೋಲಿಸಲಾಗಿದೆ. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಶನಿ ಪಟ್ಟ ಯಾರಿಗೆ ಸಿಕ್ಕಿದೆ ಮತ್ತು ಬಿಗ್ ಬಾಸ್ ಸೀಸನ್ ಕನ್ನಡ 10ರಲ್ಲಿ ಈಗ ಉಳಿದಿರುವುದು 9 ಮಂದಿ ಸ್ಪರ್ಧಿಗಳು ಮಾತ್ರ. ಬಿಗ್ ಬಾಸ್ ಮನೆಯಲ್ಲಿ ನಡೆಯಿತು ನವಗ್ರಹಗಳ ಬಗ್ಗೆ ಚರ್ಚೆ. ಆ ನವಗ್ರಹಗಳಲ್ಲಿ ಶನಿ ಪಟ್ಟ ಸಿಕ್ಕಿದ್ದು ಯಾರಿಗೆ? ಬಿಗ್ ಬಾಸ್ ಕನ್ನಡ 10 ಫಿನಾಲೆಗೆ ಹತ್ತಿರವಾಗುತ್ತಿದ್ದಂತೆ ಮನೆ ಸದಸ್ಯರ ಸಂಖ್ಯೆ ಕಡಿಮೆ ಆಗುತ್ತಿದೆ. ಫಿನಾಲೆಗೆ ಕೆಲವು ದಿನಗಳು ಬಾಕಿ ಇರುವಾಗ ಸದ್ಯ ಮನೆಯೊಳಗೆ 9 ಮಂದಿ ಮಾತ್ರ ಇದ್ದಾರೆ. ಅವರುಗಳನ್ನು ಈಗ ನವಗ್ರಹಗಳಿಗೆ ಹೋಲಿಕೆ ಮಾಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಶನಿ ಯಾರು ಎಂಬ ಪ್ರಶ್ನೆಗೆ ಹೆಚ್ಚು ಚರ್ಚೆ ಆಗಿದೆ. ಮತ್ತು ಕಿಚನ್ ಏರಿಯಾದಲ್ಲಿ ಕಾರ್ತಿಕ್, ತನಿಷಾ, ವರ್ತೂರು ಸಂತೋಷ್ ಮಾತ್ರ ಇದ್ದರು. ಆಗ ಮನೆಯೊಳಗೆ ಇರುವುದು 9 ಮಂದಿ ಎಂಬುದನ್ನು ಅರಿತ ಕಾರ್ತಿಕ್ ಈ ಟಾಪಿಕ್ ಅನ್ನು ಚರ್ಚೆ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನವಗ್ರಹಗಳು, ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ್ದಾರೆ. ನಿಜವಾಗಿಯೂ ನವಗ್ರಹಗಳೇ ಇರೋದು. ಈ ಮನೆ ಶನಿ ಯಾರು? ಅಯ್ಯಯ್ಯಪ್ಪ, ಶನಿ ಪಟ್ಟ ವಿನಯ್ಗೆ, ಆಮೇಲೆ 2ನೇ ಶನಿ ನಮ್ರತಾ ಮತ್ತು 3ನೇ ಶನಿ ಸಂಗೀತ ಕರೆಕ್ಟಾ ಎಂದು ಹೇಳಿದ್ದಾರೆ. ಅಂದರೆ ಅವರು ಒಬ್ಬರ ಮೇಲೆ ಪ್ರಭಾವ ಬೀರಿದರೆ ಅದು ಪಕ್ಕ ಬೀರುತ್ತದೆ. ನೀನು ಹೇಳು, ಬಿಗ್ ಬಾಸ್ ಮನೆ ಶನಿ ಅಂದರೆ ಪ್ರಭಾವ ಬೀರೋರು ಸಂಗೀತ ಮಾತ್ರ. ಸಂಗೀತ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾಳೆ ಇಲ್ವೋ, ಬಟ್ ವಿನಯ್ ಬೀರಿರೋದು ಇನ್ನೂ ಬೀಸ್ತಾನೆ ಇದೆ. ಇವಾಗ ಬೀರೋದಕ್ಕೆ ಅವನ ಹತ್ರ ಏನಿದೆ? ಈ ರೀತಿಯಾಗಿ ಮೂವರು ಚರ್ಚೆ ಮಾಡಿದ್ದಾರೆ. ಇದರ ಬಗ್ಗೆ ಪೂರ್ಣ ಚರ್ಚೆ ಯಾವ ರೀತಿ ಇರಲಿದೆ ಎಂಬುದು ಇಂದಿನ ಎಪಿಸೋಡಲ್ಲಿ ಗೊತ್ತಾಗಲಿದೆ. ಅಂದ ಹಾಗೆ ಸಂಗೀತ ಅವರನ್ನು ಶನಿ ಎಂದು ಕಾರ್ತಿಕ್ ಕರೆಯೋದಕ್ಕೂ ಕಾರಣವಿದೆ. ಯಾಕೆಂದರೆ ಅವರಿಬ್ಬರು ಪುನಃ ಜಗಳ ಮಾಡಿಕೊಂಡಿದ್ದಾರೆ. ನಾಮಿನೇಷನ್ ವಿಚಾರದಲ್ಲೂ ಈ ಜಗಳ ನಡೆದಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.